ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ಓಂ ನಮಃ ಶಿವಾಯ. ಶ್ರೀ ಲಕ್ಷ್ಮೀ ದೇವಿಯ ಅನುಗ್ರಹದಿಂದ ಇಂದಿನ ಪಂಚಾಂಗ ವಿವರಗಳನ್ನು ತಿಳಿಯೋಣ. ಏಪ್ರಿಲ್ ತಿಂಗಳ 17ನೇ ತಾರೀಕು 2026ನೇ ವರ್ಷದ ಶುಕ್ರವಾರ. ತಿಥಿ ಅಮಾವಾಸ್ಯ, ನಕ್ಷತ್ರ ರೇವತಿ, ಕರ್ಣ ಚತುಷ್ಪದ, ಪಕ್ಷ ಕೃಷ್ಣ ಪಕ್ಷ, ಯೋಗ ವೈದಿತಿ. ಈ ದಿನ ಗ್ರಹಗಳ ಚಲನೆ ನಿಮ್ಮ ಜೀವನದಲ್ಲಿ ಮಹತ್ವದ ಬದಲಾವಣೆ ತರಬಲ್ಲದು. ಅಭಿಜಿತ್ ಮುಹೂರ್ತ ಬೆಳಿಗ್ಗೆ 11:55ರಿಂದ 12:46ರವರೆಗೆ. ದುರ್ಮುಹೂರ್ತ ಬೆಳಿಗ್ಗೆ 8:28ರಿಂದ 9:20ರವರೆಗೆ ಮತ್ತು ಮಧ್ಯಾಹ್ನ 12:46ರಿಂದ 1:38ರವರೆಗೆ. ರಾಹುಕಾಲ ಬೆಳಿಗ್ಗೆ 10:44ರಿಂದ 12:21ರವರೆಗೆ. ಯಮಗಂಡ ಮಧ್ಯಾಹ್ನ 3:34ರಿಂದ ಸಂಜೆ 5:11ರವರೆಗೆ ಇರುತ್ತದೆ. ಪಶ್ಚಿಮ ದಿಕ್ಕಿಗೆ ಪ್ರಯಾಣ ಮಾಡುವುದು ತಪ್ಪಿಸಿ. ಈಗ ವೃಷಭ ರಾಶಿಯವರ ದಿನ ಭವಿಷ್ಯವನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವೃಷಭ ರಾಶಿಯವರ ನಕ್ಷತ್ರಗಳು: ಕೃತಿಕ ನಕ್ಷತ್ರದ 3 ಪಾದಗಳು, ರೋಹಿಣಿ ನಕ್ಷತ್ರದ 4 ಪಾದಗಳು, ಮೃಗಶಿರ ನಕ್ಷತ್ರದ ಮೊದಲ 2 ಪಾದಗಳು. ಈ ದಿನ ನಿಮಗೆ ಅನಿರೀಕ್ಷಿತ ಘಟನೆಗಳು ನಡೆಯುವ ಸೂಚನೆ ಇದೆ. ನೀವು ನಂಬಿದ ವ್ಯಕ್ತಿಯ ಬಗ್ಗೆ ಒಂದು ಸತ್ಯ ಬಹಿರಂಗ ಆಗಬಹುದು. ಅದು ನಿಮಗೆ ಮೊದಲಿಗೆ ಶಾಕ್ ನೀಡಬಹುದು, ಆದರೆ ನಂತರ ಅದು ನಿಮ್ಮ ಜೀವನಕ್ಕೆ ಒಳ್ಳೆಯದಾಗುತ್ತೆ. ಆರೋಗ್ಯದ ದೃಷ್ಟಿಯಿಂದ ಈ ದಿನ ಸಾಮಾನ್ಯವಾಗಿದ್ದರೂ ಸ್ವಲ್ಪ ಆಲಸ್ಯ ಮತ್ತು ದೇಹದಲ್ಲಿ ಭಾರವಾಗಿರುವ ಅನುಭವ ಅನ್ನೋದು ಉಂಟಾಗಬಹುದು. ಆದ್ದರಿಂದ ಹೆಚ್ಚು ನೀರು ಕುಡಿಯೋದು ಮತ್ತು ವಿಶ್ರಾಂತಿ ತೆಗೆದುಕೊಳ್ಳೋದು ಉತ್ತಮವಾಗಿರುತ್ತೆ. ಈ ದಿನ ನಿಮ್ಮ ಮನಸ್ಸು ಭಾವನಾತ್ಮಕವಾಗಿ ದುರ್ಬಲವಾಗಿರಬಹುದು. ಸಣ್ಣ ವಿಷಯಕ್ಕೂ ಕೋಪ ಅಥವಾ ಬೇಸರ ಉಂಟಾಗಬಹುದು. ನಿಮ್ಮ ಮಾತುಗಳಿಂದ ಇತರರು ನೋವು ಅನುಭವಿಸುವ ಸಾಧ್ಯತೆ ಇದೆ. ಆದ್ದರಿಂದ ಮಾತನಾಡುವ ಮೊದಲು ಯೋಚನೆ ಮಾಡಿ. ಇನ್ನು ಆರ್ಥಿಕವಾಗಿ ಈ ದಿನ ನಿಮಗೆ ಲಾಭದ ಸೂಚನೆ ಇದೆ. ಹಳೆಯ ಹಣ ವಾಪಸ್ ಸಿಗಬಹುದು ಅಥವಾ ಹೊಸ ಆದಾಯದ ಮಾರ್ಗಗಳು ತೆರೆದುಕೊಳ್ಳಬಹುದು. ಆದರೆ ಖರ್ಚುಗಳನ್ನು ನಿಯಂತ್ರಣದಲ್ಲಿಡೋದು ಅಗತ್ಯವಾಗಿರುತ್ತೆ. ಇನ್ನು ಉದ್ಯೋಗ ಮತ್ತು ವ್ಯವಹಾರದಲ್ಲಿ ಈ ದಿನ ಉತ್ತಮ ಅವಕಾಶಗಳು ದೊರೆಯುತ್ತೆ. ಹೊಸ ಒಪ್ಪಂದಗಳು ಅಥವಾ ಹೊಸ ಯೋಜನೆಗಳು ನಿಮ್ಮ ಕಡೆಗೆ ಬರುತ್ತೆ. ನಿಮ್ಮ ಪರಿಶ್ರಮಕ್ಕೆ ಉತ್ತಮ ಫಲ ಅನ್ನೋದು ದೊರೆಯುತ್ತೆ. ಮೇಲಾಧಿಕಾರಿಗಳಿಂದ ಮೆಚ್ಚುಗೆ ಸಿಗುತ್ತೆ. ಪ್ರೇಮ ಜೀವನದಲ್ಲಿ ಈ ದಿನ ವಿಶೇಷ ಕ್ಷಣಗಳು ಎದುರಾಗುತ್ತೆ. ನಿಮ್ಮ ಸಂಗಾತಿಯೊಂದಿಗೆ ಸಮಯ ಕಳೆಯುವ ಅವಕಾಶ ಸಿಗುತ್ತೆ. ಆದರೆ ಕೆಲವು ಹಳೆಯ ವಿಷಯಗಳು ಮತ್ತೆ ಎದುರಾಗಬಹುದು. ಅವುಗಳನ್ನು ಸಮಾಧಾನದಿಂದ ನಿಭಾಯಿಸಿ. ಕುಟುಂಬದಲ್ಲಿ ಸಣ್ಣ ಸಮಸ್ಯೆಗಳು ಕಂಡುಬಂದರೂ ಹಿರಿಯರ ಸಹಾಯದಿಂದ ಅವು ಬೇಗನೆ ಪರಿಹಾರ ಆಗುತ್ತೆ. ಮನೆಯಲ್ಲೊಂದು ಶುಭ ಕಾರ್ಯ ನಡೆಯುವ ಸೂಚನೆ ಇದೆ. ಸ್ನೇಹಿತರೊಂದಿಗೆ ಈ ದಿನ ಸಂತೋಷಕರ ಕ್ಷಣಗಳನ್ನು ಕಳೀತೀರಾ. ಹಳೆಯ ಸ್ನೇಹಿತರನ್ನು ಭೇಟಿ ಮಾಡುವ ಅವಕಾಶ ಸಿಗಬಹುದು. ವಿದ್ಯಾರ್ಥಿಗಳಿಗೆ ಈ ದಿನ ಒಳ್ಳೆಯದು. ನಿಮ್ಮ ಗಮನ ಹೆಚ್ಚುತ್ತೆ. ನೀವು ಮಾಡಿದ ಪರಿಶ್ರಮಕ್ಕೆ ಫಲ ಸಿಗುತ್ತೆ. ಈ ದಿನ ನಿಮ್ಮ ಜೀವನದಲ್ಲಿ ಒಂದು ಮಹತ್ವದ ತಿರುವು ಬರುವ ಸೂಚನೆ ಇದೆ. ನೀವು ತೆಗೆದುಕೊಳ್ಳುವ ಒಂದು ನಿರ್ಧಾರ ನಿಮ್ಮ ಭವಿಷ್ಯವನ್ನು ಬದಲಾಯಿಸಬಹುದು. ಆದ್ದರಿಂದ ಆಲೋಚನೆ ಮಾಡಿ ನಿರ್ಧಾರ ತೆಗೆದುಕೊಳ್ಳಿ. ಆಧ್ಯಾತ್ಮಿಕವಾಗಿ ನೀವು ಹೆಚ್ಚು ಆಕರ್ಷಿತರಾಗ್ತೀರಾ. ದೇವಾಲಯಕ್ಕೆ ಭೇಟಿ ನೀಡೋದು ಅಥವಾ ಧ್ಯಾನ ಮಾಡೋದ್ರಿಂದ ಮನಃಶಾಂತಿ ದೊರೆಯುತ್ತೆ. ಈ ದಿನ ವಾಹನ ಚಾಲನೆ ಮಾಡಬೇಕಾದ್ರೆ ಎಚ್ಚರಿಕೆ ಅಗತ್ಯ. ಸಣ್ಣ ಅಪಘಾತಗಳ ಸಾಧ್ಯತೆ ಇರೋದರಿಂದ ಜಾಗರೂಕರಾಗಿರಿ. ಒಟ್ಟಿನಲ್ಲಿ ವೃಷಭ ರಾಶಿಯವರಿಗೆ ಈ ದಿನ ಮಿಶ್ರ ಫಲ ನೀಡುವ ದಿನ ಆಗಿದ್ದು, ಒಂದು ದೊಡ್ಡ ಸತ್ಯ ನಿಮ್ಮ ಜೀವನದಲ್ಲಿ ಬೆಳಕು ತರಬಹುದು. ಅದೃಷ್ಟ ಸಂಖ್ಯೆ 6, ಅದೃಷ್ಟ ಬಣ್ಣ ಬಿಳಿ. ಪರಿಹಾರಕ್ಕಾಗಿ ಈ ದಿನ ಲಕ್ಷ್ಮೀ ದೇವಿಯನ್ನು ಪೂಜಿಸಿ ಮತ್ತು ಹಾಲಿನಲ್ಲಿ ಸ್ವಲ್ಪ ಕೇಸರಿ ಹಾಕಿ ಕುಡಿಯೋದ್ರಿಂದ ಶುಭ ಫಲ ಅನ್ನೋದು ಉಂಟಾಗುತ್ತೆ. ಧನ್ಯವಾದಗಳು. ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಪ್ರೆಸ್ ಮಾಡಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವಜನೋ ಸುಖಿನೋ ಭವಂತು.